ಹಲೋ ಹಾಯ್ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ನಾನು ರಂಜನ್ ಶಿಲ್ಲಾಲ್. ಸಾರಿಗೆ ಇಲಾಖೆ ಈಗಾಗಲೇ ಶಕ್ತಿ ಯೋಜನೆ ಮೂಲಕ ರಾಜ್ಯದ ಜನರ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಶಕ್ತಿ ಯೋಜನೆ ಮೂಲಕ ಮಹಿಳೆಯರ ಮನಸ್ಸನ್ನ ಗೆದ್ದಾಗಿದೆ. ಸಾರಿಗೆ ಇಲಾಖೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿಯಲ್ಲಿ ಮಹಿಳೆಯರಿಗೆ ಉಚಿತವಾದಂತಹ ಪ್ರಯಾಣವನ್ನ ಕೊಡ್ತಾನೆ ಇದ್ದಾರೆ. ಇದರ ನಡುವೆ ಕೆಎಸ್ಆರ್ಟಿಸಿ ಕಡೆಯಿಂದ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಏನಪ್ಪಾ ಅಂತ ನೀವು ಕೇಳಬಹುದು. ದೃಶ್ಯ ಸಮೇತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೆಎಸ್ಆರ್ಟಿಸಿ ಕಡೆಯಿಂದ ನಮ್ಮ ಕಾರ್ಗೋ ಸೇವೆಯನ್ನ ಲೋಕಾರ್ಪಣೆ ಮಾಡೋಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಡಿಸೆಂಬರ್ 23ನೇ ತಾರೀಕು ನಮ್ಮ ಕಾರ್ಗೋ ಈ ಒಂದು ಕಾರ್ಗೋ ಸೇವೆಯನ್ನ ಇಡೀ ರಾಜ್ಯದ ಜನರಿಗೆ ಲೋಕಾರ್ಪಣೆಗೊಳ್ಳಲಿದೆ. ಈಗಾಗಲೇ ನಾನು ಅವಾಗಲೇ ಹೇಳಿದಂತೆ ನಮ್ಮ ಕಾರ್ಗೋ ಅನ್ನೋದು ಕೆಎಸ್ಆರ್ಟಿಸಿಯ ಹೊಸ ಉದ್ಯಮ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಡೀ ದೇಶದಲ್ಲಿ ಕಾರ್ಗೋ ಉದ್ಯಮ ಅನ್ನೋದು ದೊಡ್ಡ ಮಟ್ಟದ ಉದ್ಯಮ. ಸಾಕಷ್ಟು ಪ್ರೈವೇಟ್ ಕಂಪನಿಗಳು ಈ ಒಂದು ಉದ್ಯಮವನ್ನು ನಂಬಿಕೊಂಡು ಈಗಲೂ ಕೂಡ ಉದ್ಯಮವನ್ನ ಮಾಡ್ತಾ ಇದೆ. ಈ ಕೆಎಸ್ಆರ್ಟಿಸಿ ಈ ಹಿಂದೆ ಪ್ರೈವೇಟ್ ಕಂಪನಿಗಳ ಜೊತೆ ಟೈಅಪ್ ಆಗ್ಬಿಟ್ಟು ಕಾರ್ಗೋ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಬಸ್ಗಳಲ್ಲಿ ಅಲ್ಪ ಸ್ವಲ್ಪ ಮಟ್ಟದ ಲಗೇಜ್ಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೆಎಸ್ಆರ್ಟಿಸಿ ಮಾಡ್ತಿತ್ತು. ಎಕ್ಸ್ಕ್ಲೂಸಿವ್ ಆಗಿ ಲಗೇಜ್ಗಳಿಗೆ ಮಾತ್ರ ಈ ಒಂದು ಟ್ರಕ್ ಸೇವೆಯನ್ನ ಕೊಡಬೇಕು ಅಂತ ಇದ್ರೆ ಇದು ನಮ್ಮ ಕಾರ್ಗೋ ಟ್ರಕ್ ನ ಮೂಲಕ ಈಗ ಕೆಎಸ್ಆರ್ಟಿಸಿ ಕೊಡಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ 20 ಟ್ರಕ್ಗಳನ್ನ ರೋಡ್ಗೆ ಇಳಿಸಿದೆ. ಡಿಸೆಂಬರ್ 23ನೇ ತಾರೀಕು ಈ ಒಂದು ಟ್ರಕ್ ಇಡೀ ರಾಜ್ಯದ ಜನರಿಗೆ ಲೋಕಾರ್ಪಣೆಗೊಳ್ಳಲಿದೆ. ಸಾಕಷ್ಟು ಸೇವೆಗಳು ಸೌಲಭ್ಯಗಳು ಈ ಒಂದು ಟ್ರಕ್ ನ ಮುಖಾಂತರ ಸಿಗ್ತಾ ಹೋಗುತ್ತೆ. ದೃಶ್ಯದಲ್ಲಿ ಗಮನಿಸಬಹುದು. ಕೆಎಸ್ಆರ್ಟಿಸಿ ನಮ್ಮ ಕಾರ್ಗೋ, ನಿಮ್ಮ ವಿಶ್ವಾಸ ನಮ್ಮ ಕಾಳಜಿ ಅನ್ನುವಂತಹ ಟ್ಯಾಗ್ ಲೈನ್ ಅಲ್ಲಿ ಈ ಒಂದು ಟ್ರಕ್ ಅನ್ನ ಲೋಕಾರ್ಪಣೆ ಮಾಡೋಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಸಾರಿಗೆ ಇಲಾಖೆ ತಮ್ಮ ಸಿಬ್ಬಂದಿಗಳಿಗೆ ಸಂಬಳವನ್ನ ನೀಡಕ್ಕೆ ಅಂದ್ರೆ ಕೆಎಸ್ಆರ್ಟಿಸಿ ಸುಮಾರು ಸಂಬಳವನ್ನ ಕೊಡಕ್ಕೆ 140 ಕೋಟಿ ಹಣ ಕೆಎಸ್ಆರ್ಟಿಸಿಗೆ ಬೇಕಾಗುತ್ತೆ. ಡೀಸೆಲ್ ಖರ್ಚು ಅಂತ ಬಂದ್ರೆ ತಿಂಗಳಿಗೆ 248 ಕೋಟಿ ರೂಪಾಯಿ ಹಣ ಬೇಕು. ಪುರುಷರ ಓಡಾಟದಿಂದ ಶಕ್ತಿ ಯೋಜನೆ ಬಳಿಕ ನಾನು ಹೇಳ್ತಿರೋದು, ಪುರುಷರ ಓಡಾಟದಿಂದ ತಿಂಗಳಿಗೆ ಅಂದಾಜು 210 ಕೋಟಿ ಆದಾಯವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕೆಎಸ್ಆರ್ಟಿಸಿ. ಆದ್ರೆ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಿರೋದು ಒಂದು ಸ್ವಲ್ಪ ಮಟ್ಟಿನ ಆದಾಯದ ಸಡಲಿಕೆ ಕೂಡ ಕೆಎಸ್ಆರ್ಟಿಸಿಗೆ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಕೆಎಸ್ಆರ್ಟಿಸಿಗೆ ತಿಂಗಳಿಗೆ 380 ಕೋಟಿ ರೂಪಾಯಿ ಖರ್ಚು ಬರುತ್ತೆ. ಶಕ್ತಿ ಯೋಜನೆ ಬಳಿಕ ಅಂದಾಜು ಆದಾಯ 359 ಕೋಟಿ ಆಗಿದೆ. ಆದ್ರೂ ಕೂಡ ಆದಾಯಕ್ಕಿಂತ ಖರ್ಚು ಹೆಚ್ಚಳವಾಗ್ತಿದೆ. ಇದರಿಂದಾಗಿ ನಷ್ಟವನ್ನ ಸರಿದೂಗಿಸಕ್ಕೆ ಈ ಒಂದು ಟ್ರಕ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. 20 ಟ್ರಕ್ಗಳ ಸೇವೆ ಆರಂಭವಾದ್ರೆ ಹೆಚ್ಚುವರಿಯಾಗಿ 20 ಕೋಟಿ ಆದಾಯವನ್ನ ನಿರೀಕ್ಷೆ ಮಾಡಬಹುದು ಅಂತ ಕೆಎಸ್ಆರ್ಟಿಸಿ ಈ ಒಂದು ಟ್ರಕ್ಗಳನ್ನ ರೋಡಿಗೆ ಇಳಿಸಿರುವಂತದ್ದು. ಈಗಾಗಲೇ 20 ಹೊಸ ಟ್ರಕ್ ಅನ್ನ ಖರೀದಿ ಮಾಡಲಾಗಿದೆ. ಎಲ್ಲ ಕೂಡ ಟಾಟಾ ಕಂಪನಿಯ ಟ್ರಕ್ಗಳಾಗಿದೆ. ಸೊ ಈಗಾಗಲೇ ಕಾರ್ಗೋ ಸೇವೆಯಿಂದ ಸುಮಾರು 13 ಕೋಟಿ ಕೆಎಸ್ಆರ್ಟಿಸಿಗೆ ಆದಾಯ ಬರ್ತಿದೆ ಈಗಾಗಲೇ ಆಲ್ರೆಡಿ. ಅವಾಗಲೇ ಹೇಳಿದ್ನಲ್ಲ, ಪ್ರೈವೇಟ್ ಕಂಪನಿ ಜೊತೆ ಟೈಅಪ್ ಮಾಡ್ಕೊಂಡು ಈ ಒಂದು ಆದಾಯವನ್ನ ಡಬಲ್ ಮಾಡುವಂತಹ ಕೆಲಸವನ್ನ ಕೆಎಸ್ಆರ್ಟಿಸಿ ಮಾಡ್ಕೊಂಡಿರುವಂತದ್ದು. ಈಗಾಗಲೇ 13 ಕೋಟಿ ಬರ್ತಿದೆ. ಸೊ ಇನ್ನು 20 ಕಾರ್ಗೋ ಟ್ರಕ್ಗಳನ್ನ ರೋಡಿಗೆ ಇಳಿಸಿದಂತ ಸಂದರ್ಭದಲ್ಲಿ ಮತ್ತು 20 ಕೋಟಿ ವರ್ಷಕ್ಕೆ 20 ಕೋಟಿ ಆದಾಯವನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಈ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಶಕ್ತಿ ಯೋಜನೆ ಬಳಿಕ ಸಾಕಷ್ಟು ಮಹಿಳೆಯರು ಉಚಿತವಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ಸಂಚಾರವನ್ನು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ನಮ್ಮ ಲಾಭಕ್ಕಿಂತ ಖರ್ಚೆ ಹೆಚ್ಚಾಗ್ತಿದೆಯಲ್ಲ, ಏನಾದರೂ ಈ ಒಂದು ನಷ್ಟವನ್ನು ಸರಿದೂಗಿಸಕ್ಕೆ ಏನಾದ್ರು ಪ್ಲಾನ್ ಮಾಡಬೇಕಲ್ವ ಅನ್ನೋಂಥ ಅಭಿಪ್ರಾಯವನ್ನು ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನಮ್ಮ ಕಾರ್ಗೋ ಸೇವೆ ಅಂತೇಳಿ ಕಾರ್ಗೋ ಸೇವೆಯನ್ನು ಆರಂಭ ಮಾಡಬಹುದು, ಇದೊಂದು ಕೆಎಸ್ಆರ್ಟಿಸಿಗೆ ಉತ್ತಮ ಉದ್ಯಮ ಆಗಿರುತ್ತೆ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ. ಅದಾದ ಬಳಿಕ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿ ಈಗ 20 ಟ್ರಕ್ಗಳನ್ನ ಲೋಕಾರ್ಪಣೆಗೊಳಿಸಕ್ಕೆ ಡಿಸೈಡ್ ಮಾಡಿರುವಂತದ್ದು. ಡಿಸೆಂಬರ್ 23ನೇ ತಾರೀಕಿಗೆ ಈ ಒಂದು ಟ್ರಕ್ಗಳು ಲೋಕಾರ್ಪಣೆಗೊಳ್ಳಲಿದೆ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಈ ಒಂದು ಟ್ರಕ್ಗಳನ್ನು ರಿವ್ಯೂ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಪ್ರಾರಂಭ ಹಂತದಲ್ಲಿ 20 ಟ್ರಕ್ಗಳನ್ನ ಲೋಕಾರ್ಪಣೆಗೊಳಿಸ್ತಾರೆ. ಅದಾದ ಬಳಿಕ ಈ ಒಂದು ಉದ್ಯಮ ಸಕ್ಸಸ್ ಆದ್ರೆ ಮತ್ತಷ್ಟು ಸೇವೆಗಳನ್ನ ಕೊಡುವಂತಹ ನಿರೀಕ್ಷೆ, ಅಂದ್ರೆ ಮತ್ತಷ್ಟು ಟ್ರಕ್ಗಳನ್ನ ಈ ರೋಡಿಗೆ ಇಳಿಸುವಂತಹ ಸಂಭವ ಕೂಡ ಇರುವಂತದ್ದು. ಜೊತೆಗೆ ಈ ಟ್ರಕ್ಗಳನ್ನ ಆಪರೇಟ್ ಮಾಡೋದಿದ್ರೆ ಹೇಗೆ, ಈ ಟ್ರಕ್ಗಳ ಹೇಗೆ ನಾವು ಬುಕಿಂಗ್ ಮಾಡ್ಕೊಳ್ಳೋದು ಎಲ್ಲ ಕೂಡ ಆಪ್ ಬೇಸ್ಡ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಈ ಒಂದು ಟ್ರಕ್ಗಳನ್ನ ಆಪರೇಟ್ ಮಾಡಕ್ಕಂತಾನೆ ಆಪ್ ಗಳನ್ನ ಕೂಡ ಡೆವಲಪ್ ಮಾಡಿರುವಂತದ್ದು. ಆ ಆಪ್ ನ ಮುಖಾಂತರ ನೀವು ಒಂದು ವೇಳೆ ನಿಮ್ಮ ಈ ಒಂದು ಕಾರ್ಗೋ ಟ್ರಕ್ ನ ಮುಖಾಂತರ ನಿಮ್ಮ ಪಾರ್ಸಲ್ಗಳನ್ನ ಕಳಿಸುವ ಸಂದರ್ಭದಲ್ಲಿ ಆ ಒಂದು ಟ್ರಕ್ ಅಥವಾ ಒಂದು ಪಾರ್ಸಲ್ ಎಲ್ಲಿದೆ ಅನ್ನೋದನ್ನ ನೀವು ಲೈವ್ ಆಗಿ ಟ್ರ್ಯಾಕ್ ಅನ್ನ ಮಾಡಬಹುದು. ಸೊ GPS ಸಿಸ್ಟಮ್ ಕೂಡ ಈ ಒಂದು ಟ್ರಕ್ ನಲ್ಲಿ ಅಳವಡಿಸಲಾಗಿರುತ್ತೆ. ಒಟ್ಟಾರೆಯಾಗಿ ಮಾಡರ್ನ್ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಜನರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಈ ಒಂದು ಟ್ರಕ್ ಗಳನ್ನ ಬಿಲ್ಡ್ ಮಾಡಲಾಗಿದೆ. ಸುಮಾರು 20 ಟ್ರಕ್ಗಳು ಟಾಟಾ ಕಂಪನಿಯ 20 ಟ್ರಕ್ಗಳನ್ನ ಬಿಲ್ಡ್ ಮಾಡಲಾಗಿರುವಂತಹ ಸರಿ ಸುಮಾರು 15 ರಿಂದ 16 ಲಕ್ಷ ರೂಪಾಯಿ ಒಂದು ಟ್ರಕ್ಕಿಗೆ ಕೊಟ್ಟು ಈ ಒಂದು ಖರೀದಿ ಮಾಡಲಾಗಿದೆ. ಸೊ 20 ಟ್ರಕ್ ಅನ್ನ ಖರೀದಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಭರ್ಜರಿ ಆದಾಯದ ನಿರೀಕ್ಷೆಯಲ್ಲಿರುವಂತಹ ಕೆಎಸ್ಆರ್ಟಿಸಿ ಜೊತೆಗೆ ಭರ್ಜರಿ ಆದಾಯದ ನಷ್ಟದಲ್ಲಿರುವಂತಹ ಕೆಎಸ್ಆರ್ಟಿಸಿ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಹೊಸ ಪ್ಲಾನ್ ಯಾವ ರೀತಿ ವರ್ಕೌಟ್ ಆಗುತ್ತೆ, ಕೆಎಸ್ಆರ್ಟಿಸಿಯ ಆದಾಯಕ್ಕೂ ನಿಜಕ್ಕೂ ಆದಾಯ ದ್ವಿಗುಣಗೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ರಂಜನ್ ಶಿಲ್ಲಾಲ್, ನ್ಯೂಸ್ 18.
ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.